Hi guys, welcome to Toss and Talk Sri Lanka versus New Zealand pre-match analysis ಗೆ ಎಲ್ಲರಿಗೂ ಸ್ವಾಗತ. ಸೊ ಕಂಪ್ಲೀಟ್ ಗೇಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಶ್ರೀಲಂಕಾ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಗೇಮ್ ಇದು. ಇದೇನಾದರೂ ಸೋತ್ರೆ 99% ಅವರು ಎಕ್ಸಿಟ್ ಆಗೋ ಥರನೇ ಆಗೋಗುತ್ತೆ. ಏನೋ 1% ಏನೋ ಚಾನ್ಸ್ ಇರ್ಬೋದು, ಬಟ್ ಶ್ರೀಲಂಕಾ ಆ ಥರ ಮಾಡ್ಕೋತಾರ ಇಲ್ಲ ಈ ಮ್ಯಾಚ್ ವಿನ್ ಆಗ್ತಾರ. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನು ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸೊ ನಾನು 100% ಎಲ್ಲರ ಕಮೆಂಟ್ಸ್ನೂ ಓದಿ ರಿಪ್ಲೈ ಮಾಡ್ತೀನಿ. ಈ ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಶ್ರೀಲಂಕಾದಲ್ಲಿ ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಂ. ಸೊ ಸ್ಟೇಡಿಯಂ ಸ್ಟ್ಯಾಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ವರ್ಲ್ಡ್ ಕಪ್ಗಿಂತ ಮುಂಚೆ ಓವರಾಲ್ 10 ಗೇಮ್ ನಡೆದಿತ್ತು. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಬರೀ ಒಂದೇ ಗೆದ್ದಿದ್ದು ಆ್ಯಂಡ್ ರಿಮೈನಿಂಗ್ 9 ಗೇಮ್ಸ್ ಚೇಸಿಂಗ್ ಮಾಡಿರೋರು ಈಸಿಯಾಗಿ ಗೆದ್ದಿದ್ರು. ಆವಾಗ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 159 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 156. ಸ್ವಲ್ಪ ಹಳೆ ಸ್ಟ್ಯಾಟ್ಸ್ನ ಪಕ್ಕಕ್ಕಿಟ್ಟರೆ ಇವಾಗ ರೀಸೆಂಟಾಗಿ 5 ಗೇಮ್ ಏನು ನಡೆದಿದೆ, ಫಸ್ಟ್ ಬ್ಯಾಟಿಂಗ್ ಇರೋರಿಗೆ ತುಂಬ ಅಡ್ವಾಂಟೇಜ್ ಆಗಿದೆ. ಇವಾಗ ಚೇಸ್ ಮಾಡೋಕ್ಕೆ ಬಂದವರೆಲ್ಲ ಆಲ್ ಔಟ್ ಆಗಿ ತುಂಬ ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿದ್ದಾರೆ, ಅಷ್ಟು ಕಷ್ಟ ಆಗಿದೆ ಪಿಚ್ಚು. ಸೊ ಇವತ್ತು 2 ಟೀಮಲ್ಲಿ ಯಾರು ಟಾಸ್ ಗೆದ್ರೂ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಸ್ವಲ್ಪ ನೋಡ್ತಾರೆ. ಆ್ಯಂಡ್ ಇವಾಗಿನ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದುಬಿಟ್ಟು 5 ಗೇಮ್ಸಿಗೆ ನೋಡಿದ್ರೆ 170. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೀಮು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು 170+ ಸ್ಕೋರ್ ಮಾಡಿದ್ರೆ 100% ವಿನ್ ಆಗೋ ಚಾನ್ಸಸ್ಸು ತುಂಬ ಹೈ ಇರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇವಾಗ ಅವ್ರು ಡಿಫೆಂಡ್ ಮಾಡ್ಕೊಳ್ಳೋವಾಗ ರಾಂಗ್ ಲೈನ್ ಆ್ಯಂಡ್ ಲೆನ್ಸ್ ಎಲ್ಲ ಹಾಕಿದ್ರೆ ಅವಾಗ ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದೊಂಥರ ವಿನ್ನಿಂಗ್ ಸ್ಕೋರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಈ ಸ್ಟೇಡಿಯಂ ಸ್ಟ್ಯಾಟ್ಸು. ನೆಕ್ಸ್ಟ್ ಇದ್ರ ಡೈಮೆನ್ಷನ್ಸ್ ಬಗ್ಗೆ ಮಾತಾಡೋಣ. ಗ್ರೌಂಡು ತುಂಬ ದೊಡ್ಡದು. ಇವಾಗ ಕೆಲವೊಂದು ಸ್ಟೇಡಿಯಮಲ್ಲಿ ಸ್ಕ್ವೇರ್ ಬೌಂಡ್ರೀಸ್ ಚಿಕ್ಕದಿರುತ್ತೆ, ಇಲ್ಲಾಂದರೆ ಸ್ಟ್ರೈಟ್ ಬೌಂಡ್ರೀಸ್ ಚಿಕ್ಕದಿರುತ್ತೆ, ಅದೆಲ್ಲ ಇರುತ್ತೆ. ಬಟ್ ಈ ಗ್ರೌಂಡ್ ಬಂದುಬಿಟ್ಟು ತುಂಬ ದೊಡ್ಡದು. ಎಲ್ಲ ಬಾಲ್ನು ಬಿಗ್ ಶಾಟ್ಸ್ ಆಡ್ತೀನಿ ಅಂತೆಲ್ಲ ಹೋದರೆ ಅದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಕೆಳಗಡೆ ಹೊಡೆದು ರನ್ಸ್ ಯಾರು ಜಾಸ್ತಿ ತೊಗೋತಾರೆ ಆ್ಯಂಡ್ ಸ್ಪಿನ್ನರ್ಸಿಗೆ ಯಾರು ತುಂಬ ಚೆನ್ನಾಗಿ ಆಡ್ತಾರೆ, ಸೊ ಅವ್ರಿಗೆ ಆ ಟೀಮ್ಗೆ ಒಂಥರ ವಿಕ್ಟ್ರಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಸ್ಪಿನ್ನರ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದರಲ್ಲಿ 20 ಓವರ್ಗೂ ಸ್ಪಿನ್ನಿಗೆ ಅಡ್ವಾಂಟೇಜ್ ಇದೆ ಇದರಲ್ಲಿ. ಇವಾಗ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಫಸ್ಟು 6 ಓವರ್ ಪೇಸರ್ಸ್ ಮಾಡ್ತಾರೆ ಆ್ಯಂಡ್ 7 to 20 ಓವರ್ಸ್ ಮಾತ್ರ ಸ್ಪಿನ್ನಿಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಈ ಸ್ಟೇಡಿಯಮಲ್ಲಿ ಪವರ್ ಪ್ಲೇಯಿಂದನೇ ಸ್ಪಿನ್ ಅಟ್ಯಾಕ್ ಮಾಡಿಸಿದ್ರೂ ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ, ಅಷ್ಟು ಹೆಲ್ಪ್ ಇದೆ. ಸೊ ಪಿಚ್ ತುಂಬ ಸ್ಲೋ ಇದೆ, ಸ್ಪಿನ್ನರ್ಸಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದ್ರ 3 ಫೇಸಸ್ ಬಗ್ಗೆ ಮಾತಾಡೋಣ. ಯೂಟಿಲೈಸ್ ಯಾವ ಥರ ಮಾಡಿಕೊಂಡ್ರೆ ಒಂದು ಟೀಮ್ಗೆ ವಿನ್ ಆಗೋಕ್ಕೆ ಚಾನ್ಸ್ ಇರುತ್ತೆ ಅಂತ. ಸೊ ಫಸ್ಟ್ 6 ಓವರ್ಸು ಸ್ಟಾರ್ಟ್ ತುಂಬ ಇಂಪಾರ್ಟೆಂಟು. ಒಂದು 50 for 1 ಆರ್ 55 for 2 ಇದ್ದರೆ ಒಂದು 2 ವಿಕೆಟ್ ಹೋದ್ರೂ ಪರವಾಗಿಲ್ಲ ಅಂದ್ಕೊಂಡು ಒಂಥರ ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 7 ಓವರ್ಸ್ ಟು 16 ಓವರ್ಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿಡಲ್ ಓವರ್ಸಲ್ಲಿ. ಅಷ್ಟೊತ್ತಿಗೆ ಒಂದು 123 for 3 ಆರ್ 123 for 4 ಇದ್ದರೆ ಅದೊಂಥರ ತುಂಬ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಅದು ಮಿಡಲ್ ಓವರ್ಸಲ್ಲಿ ಸಿಂಗಲ್ಸ್ ಆ್ಯಂಡ್ ಟೂಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಗ್ರೌಂಡು ದೊಡ್ಡದಾದ್ರಿಂದ ರೊಟೇಷನ್ ಆಫ್ ಸ್ಟ್ರೈಕ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿನ್ನ ಲಾಸ್ಟ್ 4 ಓವರ್ ಏನು ಉಳಿದಿರುತ್ತೆ ಒಂದು 45 to 50 ರನ್ಸ್ ಆರಾಮಾಗಿ ಬಂದುಬಿಡುತ್ತೆ. ಸೊ 170 ಆರಾಮಾಗಿ ರೀಚ್ ಆಗ್ಬೋದು. ಸೊ ಈ ಥರ ಯೂಟಿಲೈಸ್ ಮಾಡ್ಕೊಂಡು ಕರೆಕ್ಟಾಗಿ ಆಡಿದ್ರೆ ಅದೊಂಥರ ಒಳ್ಳೆ ಸ್ಕೋರ್ಗೆ ರೀಚ್ ಆಗ್ಬೋದು. ಆ್ಯಂಡ್ ಮಿಡಲ್ ಓವರ್ಸಲ್ಲಿ ಇವಾಗ ಯಾವುದಾದ್ರೂ ಒಂದು ಬೌಲರ್ ಎಕಾನಮಿಕಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಂತ ಪ್ರೆಷರ್ ಸಿಚುವೇಷನಲ್ಲಿ ಬಿಗ್ ಶಾಟ್ಸ್ ಆಡೋಕ್ಕೆ ಟ್ರೈ ಮಾಡಿ ವಿಕೆಟ್ ಕಳ್ಕೊಂಡ್ರೆ, ಬಟ್ ಲಾಸ್ಟ್ ಇನ್ನು 4 ಓವರಲ್ಲಿ ತುಂಬ ಡೀಪ್ ಟ್ರಬಲಾಗಿ ಆಗುತ್ತೆ, ಯಾಕಂದರೆ ಬೇರೆ ಸ್ಟೇಡಿಯಂ ಥರ ಅಷ್ಟು ಈಸಿಯಾಗಿ ಹೊಡೆಯೋಕ್ಕಾಗಲ್ಲ. ಸೊ ಮಿಡಲ್ ಓವರ್ಸಲ್ಲಿ ಗೇಮ್ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಸ್ಟಾರ್ಟುವೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 2 ಟೀಮ್ದು 11 ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟು ನಾನು 11ನ ಡಿಸ್ಪ್ಲೇ ಮಾಡ್ತೀನಿ, ನಿಮಗೇನು ಅನಿಸುತ್ತೆ ಕಮೆಂಟ್. ಸೊ ಇವಾಗ ನ್ಯೂಜಿಲೆಂಡ್ 11 ಬಗ್ಗೆ ಫಸ್ಟು ಡಿಸ್ಕಸ್ ಮಾಡೋಣ. ಅಲ್ಲಿ ಕೈಲ್ ಜೇಮಿಸನ್ / ಲೋಕಿ ಫರ್ಗಸನ್ ಅಂತ ಹಾಕಿದ್ದೀನಿ. ಏನಕ್ಕಂದರೆ ಲೋಕಿ ಫರ್ಗಸನ್ ಬಗ್ಗೆ ಅಷ್ಟು ಕ್ಲಿಯರಾಗಿ ಅಪ್ಡೇಟ್ಸ್ ಇಲ್ಲ. ಇಂಡಿಯಾಗೆ ಬಂದಿದ್ದಾರೆ, ಬಟ್ ಅವ್ರ ಅವೈಲಬಿಲಿಟಿ ಗೊತ್ತಿಲ್ಲ. ಅಂದ್ರೆ ರೆಸ್ಟು ಆ ಥರ ಏನಾದರೂ ಮಾಡಿದ್ರೆ ಕೈಲ್ ಜೇಮಿಸನ್ ಆಡೋ ಚಾನ್ಸಸ್ ಇರುತ್ತೆ. ಇನ್ನು ಮಿಕ್ಕಿ ಟೀಮ್ ಸೇಮು. ಬಟ್ ನನ್ನ ಪ್ರಕಾರ ಒಂದೇನು ಅನಿಸುತ್ತೆ ಅಂದರೆ ಜೇಮಿ ನೀಶಮ್ನ ಆಡಿಸ್ಬಾರ್ದು, ತೆಗಿಬೇಕು ಸಾಕು. ಎಷ್ಟು ವರ್ಷದಿಂದ ನ್ಯೂಜಿಲೆಂಡ್ ಟೀಮಲ್ಲಿದ್ದಾರೆ ಆ್ಯಂಡ್ ಫಾರ್ಮಲ್ಲಂತೂ ಇಲ್ಲ. ಕೊಲಂಬೋ ಅಂತ ಪಿಚ್ ಅಂತ ಬಂದಾಗ ಅವ್ರ ಕೈಲಿ ಬೌಲಿಂಗ್ ಅಂತೂ ಹಾಕ್ಸೋಕ್ಕಾಗಲ್ಲ, ಅಪೋನೆಂಟ್ಸು ಹೊಡೆದು ಬಿಡ್ತಾರೆ ಚೆನ್ನಾಗಿ.
ಆ್ಯಂಡ್ ಇನ್ನೊಂದೇನೆಂದರೆ ಅವ್ರು ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಕ್ ಫುಟ್ಟಲ್ಲಿ ಹೋಗಿ ಹೋಗಿ ಬೋಲ್ಡ್ ಆಗ್ತಾರೆ. ಮಿಚೆಲ್ ಸ್ಯಾಂಟ್ನರ್ಗಿಂತ ಕೆಳಗಡೆ ಬರ್ತಾ ಇದ್ದಾರೆ. ಸೊ ಅಂಥ ವಿಷಯದಲ್ಲಿ ಕೈಲ್ ಜೆಮಿಸನ್ನೇ ಬೇಕಿದ್ರೆ ಬಿಗ್ ಶಾಟ್ಸ್ ಆಡ್ಬಿಟ್ಟು ಆಡ್ತಾರೆ. ಸೊ ತುಂಬ ಪುವರ್ ಪರ್ಫಾರ್ಮೆನ್ಸು ರೀಸೆಂಟಾಗಿ ಜೇಮಿ ನೀಶಮ್ ಕೊಟ್ಟಿರೋದು ಪಾಸ್ಟ್ 1 ಇಯರ್ ಅಂತ ನೋಡಿದ್ರೆ. ಸೊ ಇಷ್ಟು ವರ್ಷ ನ್ಯೂಜಿಲೆಂಡ್ ಟೀಮಲ್ಲಿ ಇದ್ದಾರೆ. ಸೊ ಇದನ್ನ ತೆಗೆದ್ರೆ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಾಂದರೆ ಕೈಲ್ ಜೆಮಿಸನ್, ಲೋಕಿ ಫರ್ಗಸನ್ ಇಬ್ಬರೂ ಆಡಿಸ್ತೀನಿ, ಜೇಮಿ ನೀಶಮ್ನು ಆಡಿಸ್ತೀನಿ ಅಂದರೆ ಜಾಕಬ್ ಡಫಿನ ರಿಪ್ಲೇಸ್ ಮಾಡಬೇಕಾಗತ್ತೆ ಅವಾಗ. ಸೊ ಡಫಿ ಅಂತ ಪ್ಲೇಯರ್ನ ಇವ್ರು ಬಿಡಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ತೆಗಿಬೇಕು ಜೇಮಿ ನೀಶಮ್ನ. ಸೊ ನೆಕ್ಸ್ಟು ಶ್ರೀಲಂಕನ್ 11 ಬಗ್ಗೆ ಬರೋಣ. ಇದರಲ್ಲಿ ಫಸ್ಟು ಕಾಮಿಲ್ ಮಿಶಾರ ಬದಲು ಕುಶಾಲ್ ಪರೇರ ಬರಲೇಬೇಕು. ಅದೇನಕ್ಕೆ ಕಾಮಿಲ್ ಮಿಶಾರನ್ನ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಚೆನ್ನಾಗಿ ಆಡಿದ್ದಾರೆ, ಯಂಗ್ಸ್ಟರು ಪ್ರಾಮಿಸ್ ತೋರಿಸಿದ್ದಾರೆ. ಬಟ್ಟು ಕುಶಾಲ್ ಪರೇರ ತುಂಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಆ್ಯಂಡ್ ಇವಾಗ ಸ್ಪಿನ್ನರ್ಸು ಏನು ಬರ್ತಾರೆ ಇವತ್ತು ಅವ್ರಿಗೆ ಟೇಕ್ ಡೌನ್ ಮಾಡಿ ಆಡೋಂಥ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಕುಶಾಲ್ ಪರೇರ ವಾಪಸ್ ಬರಲೇಬೇಕು. ಆ್ಯಂಡ್ ನಾನು ಇನ್ನೊಂದು ಏನು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಪವನ್ ರತ್ನಾಯಕ್ಕೆ ಬದಲು ಚರಿತ್ ಅಸಲಂಕ ಬರಲೇಬೇಕು. ಅದು ಮ್ಯಾಚ್ ವಿನ್ನರು ಚರಿತ್ ಅಸಲಂಕ ಶ್ರೀಲಂಕಾನ ಎಂತೆಂಥ ಸಿಚುವೇಷನಿಂದ ಗೇಮ್ ತೊಗೊಂಡೋಗ್ಬಿಟ್ಟು ಗೆಲ್ಸಿದ್ದಾರೆ ಅಂದರೆ ತುಂಬ ಒಳ್ಳೆ ಪ್ಲೇಯರು. ಬಟ್ ಏನಕ್ಕೆ ಇನ್ನೂ ಬೆಂಚಲ್ಲಿ ಕೂತಿದ್ದಾರೆ ನಂಗೆ ಗೊತ್ತಿಲ್ಲ. ಪವನ್ ರತ್ನಾಯಕ್ಕೆ ಯಂಗ್ಸ್ಟರು, ನಾನು ಬ್ಯಾಡ್ ಪ್ಲೇಯರ್ ಅಂತ ಹೇಳ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಪವನ್ ರತ್ನಾಯಕ್ಕೆ ಅಂಡರ್ 19 ನೋಡ್ಕೊಂಬಂದಿನ ಅವ್ರು ಯಾವುದೋ ಒಂದು ಟೈಮಲ್ಲಿ ಓಪನ್ ಮಾಡ್ತಿದ್ರು. ಆಮೇಲೆ ನಂಬರ್ 3ಗೆ ಬಂದರು, ಇವಾಗ ನಂಬರ್ 4ಗೆ ಆಡ್ತಾಯಿದ್ದಾರೆ. ಈಸ್ ಪ್ಲೇಯಿಂಗ್ ಔಟ್ ಆಫ್ ಹಿಸ್ ಪೊಸಿಷನ್. ಸೊ ಅದೊಂಥರ ತುಂಬ ಕಷ್ಟ. ಚರಿತ್ ಅಸಲಂಕ ಅಂತ ಬಂದರೆ ಮಿಡಲ್ ಓವರ್ಸಲ್ಲಿ ರೊಟೇಷನ್ ಫೇಸ್ ಏನು ಹೇಳಿದ್ದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರೆಷರ್ ಸಿಚುವೇಷನಲ್ಲಿದ್ದಾಗ ಗೆಲ್ಲಿಸ್ತಾರೆ. ಆ್ಯಂಡ್ ಮೆಚ್ಯೂರಿಟಿ ತೋರಿಸೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಸ್ಟ್ ಗೇಮ್ ಇಂಗ್ಲೆಂಡ್ ಮೇಲೆ ಎಲ್ಲ ಬಿದೋಗ್ತಾ ಇದ್ದಾರೆ ವಿಕೆಟ್ಸ್ಗಳು. ಅಲ್ಲಿ ಪವನ್ ರತ್ನಾಯಕ್ಕೆ ಫಸ್ಟ್ ಬಾಲೇ ಬಂದ್ಬಿಟ್ಟು ಹೊಡೆಯೋಕೆ ಹೋಗ್ತಾರೆ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಗೇಮ್ ಅಂತ ಬಂದಾಗ. ಯಾಕಂದರೆ ಶ್ರೀಲಂಕಾಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಏನಾದ್ರು ಸೋತ್ರೆ ಎಕ್ಸಿಟ್ ಗೇಟ್ಸ್ ಓಪನ್ನು. ಯಾಕಂದರೆ ನ್ಯೂಜಿಲೆಂಡಿಗೆ ಇನ್ನೊಂದು ಚಾನ್ಸ್ ಇದೆ, ಏನೋ ಪಾಕಿಸ್ತಾನ ಹೊಡೆದು ಇನ್ನೊಂದೇನೋ ಇಂಗ್ಲೆಂಡ್ ಮೇಲೆ ಮಾಡೋ ಚಾನ್ಸ್ಗಳಾದರೂ ಇದೆ. ಬಟ್ ಶ್ರೀಲಂಕಾ ಕಂಪ್ಲೀಟ್ ಗೇಟ್ಸ್ ಓಪನ್ ಆಗೋಗುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಶ್ರೀಲಂಕಾ ಗೆಲ್ಲಬೇಕು. ಯಾಕಂದರೆ ನಮ್ಮ ಏಷ್ಯನ್ ಕಂಟ್ರೀಸಿಗೆ ನಾವು ಸಪೋರ್ಟ್ ಮಾಡಬೇಕು ಯಾವತ್ತಿದ್ರೂ. ಸೊ ನೆಕ್ಸ್ಟು ಇವಾಗ ಸ್ಲೈಟ್ ಎಜ್ಜಿಗೆ ಹೊರಟೋಗೋಣ. ನನ್ನ ಪ್ರಕಾರ ನಿನ್ನೆ ಥರನೇ ಕ್ಲೋಸ್ ಗೇಮ್ ಹೋಗುತ್ತೆ. ನ್ಯೂಜಿಲೆಂಡಿಗೆ 51% ಕೊಡ್ತೀನಿ ಆ್ಯಂಡ್ ಶ್ರೀಲಂಕಾಗೆ 49% ಕೊಡ್ತೀನಿ. ಏನಾದ್ರು ಇವ್ರು ಚರಿತ್ ಅಸಲಂಕನ ಆಡಿಸಿದ್ರೆ ಅವಾಗ ಒಂದು ಸ್ವಲ್ಪ ಗೇಮ್ ಇದಾಗ್ಬೋದು. ಅಷ್ಟು ಬಿಟ್ಟರೆ ಇಲ್ಲಾಂದರೆ 100% ನ್ಯೂಜಿಲೆಂಡ್ ಅವರು ಗೆಲ್ತಾರೆ. 51% ಅದಕ್ಕೆ ನಾನು ಕೊಟ್ಟಿರೋದು. ಸೈಫರ್ಟು ಇಲ್ಲ ಆ್ಯಲೆನ್ನು ಯಾರಾದರೂ ಒಬ್ಬರು ಇಡೀ ಪವರ್ ಪ್ಲೇ ಆಡಿಬಿಟ್ರೆ ಮುಗಿದೋಯ್ತು ಅಷ್ಟೇ. ಗೇಮ್ನ ತೊಗೊಂಡೋಗ್ತಾರೆ ಪವರ್ ಪ್ಲೇನಲ್ಲೇ. ನಾನು ಸ್ಟಾರ್ಟ್ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಅಲ್ಲಿ ಶ್ರೀಲಂಕಾ ಅಂತ ಬಂದಾಗ ಪತ್ತುಮ್ ನಿಸಂಕ ಮೇಲೆ ಡಿಪೆಂಡ್ ಆಗಿರೋದು. ಅವ್ರು ಆಡಿದ್ರೆ ಎಲ್ಲರೂ ಆಡ್ತಾರೆ, ಇಲ್ಲಾಂದರೆ ಒಂಥರ ತುಂಬ ಕಷ್ಟ. ಆ್ಯಂಡ್ ದಸೂನ್ ಶಣಕ ಬಗ್ಗೆನೂ ಮಾತಾಡ್ಬೇಕು. ತುಂಬ ಒಳ್ಳೆ ಪ್ಲೇಯರು. ಬಟ್ ಇವ್ರು ಹ್ಯಾರಿ ಬ್ರೂಕ್ ಥರ ದೊಡ್ಡ ಮನ್ಸು ಮಾಡಿ ಇಲ್ಲಿ ಬಂದು ಆಡೋಕ್ಕೆ ಅವ್ರು ಬರ್ತಾಯಿಲ್ಲ. ಮುಂದೆ ಬಂದು ಆಡೋದಕ್ಕೆಲ್ಲ ಲಾಸ್ಟಲ್ಲಿ ಬರ್ತಾಯಿದ್ದಾರೆ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಅದು ಒಂಥರ ಡಿಸ್ಅಡ್ವಾಂಟೇಜನ್ನೇ ಶ್ರೀಲಂಕಾಗೆ. ಅದಕ್ಕೆ ನ್ಯೂಜಿಲೆಂಡಿಗೆ 51, ಶ್ರೀಲಂಕಾಗೆ 49. ಸೊ ನೆಕ್ಸ್ಟು ಇದ್ರ ಗೇಮ್ ಚೇಂಜರ್ಸ್ ಬಗ್ಗೆ ಮಾತಾಡಬೇಡ. ಸೊ ನನ್ನ ಪ್ರಕಾರ ನ್ಯೂಜಿಲೆಂಡಿಂದ ಗ್ಲೆನ್ ಫಿಲಿಪ್ಸ್ ಇವತ್ತು ಗೇಮ್ ಚೇಂಜರ್ ಆಗ್ತಾರೆ ಅನಿಸುತ್ತೆ. ರೀಸನ್ ಇಷ್ಟೇ, ಇವಾಗ ಅವರು ಬೌಲಿಂಗ್ ಅಂತ ಬಂದಾಗೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಇಂಡಿಯನ್ ಸೀರೀಸ್ನ ಪಕ್ಕಕ್ಕೆ ಇಟ್ಬೇಡ. ಇಲ್ಲಾಂದರೆ ಒಂದು ಪಾರ್ಟ್ ಟೈಮ್ ಸ್ಪಿನ್ನರ್ಸು 1 ಓವರ್ 2 ಓವರ್ ಏನು ಮಾಡೋಕ್ಕೆ ಬರ್ತಾಯಿದ್ದಾರೆ, ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ್ಲೂ 2 ಥರ ಗೇಮು ಆಡ್ತಾರೆ. ಇವಾಗ ಸ್ಪಿನ್ನರ್ಸಿಗೆ ಏನೋ ಒಂದು ಸ್ವಲ್ಪ ಅವ್ರ ಕಾಲು ಬರಲ್ಲ, ಒಂದು ಸ್ವಲ್ಪ ಫೀಟ್ ಯೂಸ್ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಸಿಂಗಲ್ಸ್ ಆ್ಯಂಡ್ ಟೂಸ್ ಬೇಕಾ ಅದು ಆಡ್ತಾರೆ, ಇಲ್ಲ ಹೊಡೆದಾಡ್ಬೇಕಾ ಅದು ಆಡ್ತಾರೆ. ಸೊ 2 ಥರನೂ ಇರೋದ್ರಿಂದ ಗ್ಲೆನ್ ಫಿಲಿಪ್ಸ್ ನನ್ನ ಪ್ರಕಾರ ನ್ಯೂಜಿಲೆಂಡಿಂದ. ಆ್ಯಂಡ್ ಶ್ರೀಲಂಕಾ ಅಂತ ಬಂದಾಗ ನನ್ನ ಪ್ರಕಾರ ಡುನಿತ್ ವೆಲಲಿಗೆ. ಏನಕ್ಕಂದರೆ ಇವ್ರದ್ದು ಒಂಥರ ವೈಡ್ ಆಫ್ ದ ಕ್ರೀಸ್ ಹಾಕ್ತಾರೆ ಅದೊಂದು. ಆ್ಯಂಡ್ ಇನ್ನೊಂದು ಅಂದರೆ ಬಾಲ್ನ ಮೇಲೆ ಹಾಕಲ್ಲ, ಕೆಳಗೆ ಹಾಕ್ತಾನೆ ಇರ್ತಾರೆ. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಯರ್, ಇವಾಗ ಆ್ಯಲನ್ ಇರ್ಬೋದು, ಸೈಫರ್ಟ್ ಇರ್ಬೋದು, ಆ್ಯಂಡ್ ರಚಿನ್ ರವೀಂದ್ರ. ಸೊ ಇವ್ರುಗಳೆಲ್ಲ ಏನಾಗುತ್ತೆ ಒಂದು ಮಿಸ್ಜಡ್ಜ್ ಮಾಡಿ ಏನಾದರೂ ಮಿಸ್ ಟೈಮ್ ಆ ಥರ ಏನಾದರೂ ಆದರೆ, ಸೊ ನನ್ನ ಪ್ರಕಾರ ಡುನಿತ್ ವೆಲಲಿಗೆ ಒಂಥರ ಅಡ್ವಾಂಟೇಜ್ ಆಗುತ್ತೆ ಇವತ್ತು ಬೌಲಿಂಗಲ್ಲಿ. ಸೊ ಶ್ರೀಲಂಕಾಯಿಂದ ಬಂದಾಗ ಡುನಿತ್ ವೆಲಲಿಗೆ, ಆ್ಯಂಡ್ ನ್ಯೂಜಿಲೆಂಡ್ ಅಂತ ಬಂದಾಗ ಗ್ಲೆನ್ ಫಿಲಿಪ್ಸ್. ಇವೆರಡು ನಂದು 11 ಚೇಂಜಸ್ಸು. ಸೊ ನೋಡೋಣ ಏನಾಗುತ್ತೆ ಅಂತ. ನೆನ್ನೆ ಥರನೇ ಕ್ಲೋಸ್ ಮ್ಯಾಚ್ ಅಂತೂ ಹೋಗುತ್ತೆ, ಬಟ್ ಸ್ಲೈಟ್ ಎಜ್ಜು ನ್ಯೂಜಿಲೆಂಡ್ಗೆ. ಸೊ ಇದಿಷ್ಟಾಗಿತ್ತು ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಯಾವ ಟೀಮ್